ಬಾಕಿ ಇರೋ ಕಾರಣದಿಂದಾಗಿ ಕ್ವಿಕ್ಕಾಗಿ MCQ ಕ್ವಶನನ್ನು ಬಿಡಿಸ್ಕೊಡ್ತಾ ಇದ್ದೀನಿ. ಅದು ಜಿಯೋಗ್ರಫಿ ವಿಷಯದ ಮೇಲೆ ಭೂಗೋಳಶಾಸ್ತ್ರದ ಮೇಲೆ ಯಾವೆಲ್ಲ ರೀತಿ ಪ್ರಶ್ನೆಗಳನ್ನು ನಾವು ಪೊಲೀಸ್ ಕಾನ್ಸ್ಟೇಬಲ್ಗೆ, ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ಗೆ ನಿರೀಕ್ಷೆ ಮಾಡ್ಬೋದು ಅಂತೇಳಿ ಈ ತರಗತಿಯಲ್ಲಿ ನೋಡೋಣ ಅಂತ. ಯಾರು ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ SS ಅಕಾಡೆಮಿಗೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಇನ್ನು ಉಚಿತವಾದಂಥ PDF ಸಹ ನಿಮಗೆ ಅವೈಲೇಬಲ್ ಇದೆ ಟೆಲಿಗ್ರಾಮ್ ಚಾನಲ್ಲಿ. ಲಿಂಕನ್ನು ಕೆಳಗಡೆ ಕೊಟ್ಟಿರ್ತೀನಿ, ಕ್ಲಿಕ್ ಮಾಡಿ ಜಾಯ್ನ್ ಆದರೆ ನಿಮಗೆ PDF ಸಿಗುತ್ತೆ. ಕ್ವಿಕ್ ರಿವಿಷನ್ ಇರೋ ಕಾರಣದಿಂದ ಕೇವಲ 1 ಮಂತ್ ಅಷ್ಟೇ ನಿಮಗೆ ಅವಕಾಶ ಇದೆ. ಸಿವಿಲ್ ಪೊಲೀಸ್ ಮತ್ತು CIDRಗೆ ಇನ್ನೂ ಟೈಮ್ ಇದೆ. ಆ ಕಾರಣಕ್ಕಾಗಿ ಏನು ಹೋಗ್ತಾ ಇದ್ದೀರಿ, ಇನ್ನೂ ರಿವಿಷನನ್ನು ಜಾಸ್ತಿ ಮಾಡ್ತಾ ಹೋಗ್ರಿ. ಮತ್ತು ಇನ್ನು MCQ ಯಾವ ರೀತಿ ಎಲ್ಲ ಬರ್ಬೋದು ಭೂಗೋಳಶಾಸ್ತ್ರದ ಮೇಲೆ ಅಂತೇಳಿ ನೋಡಿದಾಗ, ಮೊದಲನೇ ಪ್ರಶ್ನೆ ಭಾರತದ ಕೆಳಗಿನ ಯಾವ ನದಿಗಳು ಪಶ್ಚಿಮ ಘಟ್ಟಗಳಿಂದ ಹುಟ್ಟುತ್ತವೆ? ಪಶ್ಚಿಮ ಘಟ್ಟಗಳು ಆಯ್ಕೆಗಳು: A ಗೋದಾವರಿ, B ಕಾವೇರಿ, C ಕೃಷ್ಣಾ ನದಿ, D ಮೇಲಿನೆಲ್ಲವು. ಈ ನಾವು ಭಾರತದ ಜಿಯೋಗ್ರಫಿಯನ್ನು ಗಮನಿಸಿದಾಗ, ದಕ್ಷಿಣ ಭಾರತದಲ್ಲಿ ಗಮನಿಸಿದಾಗ ಪಶ್ಚಿಮ ಘಟ್ಟಗಳು ಮತ್ತು ಪೂರ್ವ ಘಟ್ಟಗಳನ್ನು ವಿಂಗಡಣೆ ಮಾಡ್ತಾರೆ. ವೆಸ್ಟರ್ನ್ ಘಾಟ್ ಪಶ್ಚಿಮ ಘಟ್ಟಗಳು ಮತ್ತು ಪೂರ್ವ ಘಟ್ಟಗಳು ಅಂತೇಳಿ ನಾವೇನು ಮಾಡ್ತೀವಿ, ವಿಂಗಡಣೆಯನ್ನು ಮಾಡಿರ್ತೀವಿ. ವಿಂಗಡಣೆ ಮಾಡಿದ ಮೇಲೆ ಯಾವ ಘಟ್ಟಗಳ ಮೇಲೆ ಯಾವ ನದಿ ಹುಟ್ಟುತ್ತಾ, ಪಶ್ಚಿಮ ಘಟ್ಟಗಳ ಮೇಲೆ ಹುಟ್ಟುವ ನದಿ ಯಾವುದು, ಪೂರ್ವ ಘಟ್ಟಗಳ ಮೇಲೆ ಹುಟ್ಟುವ ನದಿ ಅಂತ ನಿಮ್ಗೆ ಎಕ್ಸಾಂಪಲ್ನ ಐಡಿಯಾ ಇರಬೇಕು. ಯಾಕಂದರೆ ಈಗಾಗಲೇ ಓದಿದ್ದೀರಿ, ಕ್ವಿಕ್ ರಿವಿಷನ್ ನೆನಪಿರಬೇಕು. ಆ ಕಾರಣಕ್ಕಾಗಿ ಆಯ್ಕೆಗಳು ಕೊಟ್ಟಿದ್ದಾನೆ: ಗೋದಾವರಿ, ಕಾವೇರಿ, ಕೃಷ್ಣಾ ನದಿ. ಈ D ಮೇಲಿನೆಲ್ಲವು. ಈ ಮೇಲಿನ ಎಲ್ಲ ನದಿಗಳನ್ನ ಮಾಡ್ತಾವಂದ್ರೆ ಪಶ್ಚಿಮ ಘಟ್ಟಗಳಿಂದನೇ ಹುಟ್ಟುತ್ತಾವೆ. ಗೋದಾವರಿ ಮಹಾರಾಷ್ಟ್ರದಲ್ಲಿ ಹುಟ್ಟುತ್ತದೆ, ಕಾವೇರಿ ಕರ್ನಾಟಕದಲ್ಲಿ ಪಶ್ಚಿಮ ಘಟ್ಟದಲ್ಲಿ ಹುಟ್ಟುತ್ತಿ, ಕೃಷ್ಣ ಮಹಾರಾಷ್ಟ್ರ ಮಹಾಬಲೇಶ್ವರದಲ್ಲಿ ಹುಟ್ಟುತ್ತೈತಿ. ಇವೆಲ್ಲವೂ ಸಹ ಪಶ್ಚಿಮ ಘಟ್ಟಗಳಲ್ಲಿ ಹುಟ್ಟುವ ನದಿಗಳಾಗಿವೆ. ಯಾವ್ಯಾವಪ್ಪ ಅಂದ್ರೆ ಗೋದಾವರಿ ನದಿ, ಕಾವೇರಿ, ಕೃಷ್ಣಾ ನದಿ, ಮೇಲಿನ ಎಲ್ಲವು. ಈ ಎಲ್ಲ ನದಿಗಳೇನು ಮಾಡ್ಕೊಂಡ್ರೆ ಪಶ್ಚಿಮ ಘಟ್ಟಗಳಲ್ಲಿ ಹುಟ್ಟುತ್ತವೆ. ವಿಶೇಷವಾಗಿ ಪಶ್ಚಿಮ ಘಟ್ಟ ಗುಜರಾತ್ನಿಂದ ಕೇರಳ ರಾಜ್ಯದವರೆಗೆ ಹಚ್ಕೊಂಡಿದೆ. ಗುಜರಾತ್ ರಾಜ್ಯದಿಂದ ಕೇರಳದ ರಾಜ್ಯದವರೆಗೆ ಪಶ್ಚಿಮ ಘಟ್ಟಗಳು ಕಂಡುಬರ್ತಾವೆ. ಈ ಪಶ್ಚಿಮ ಘಟ್ಟಗಳು ಕಂಡುಬರುವಂಥ ರಾಜ್ಯಗಳು ನೆನಪಿಡ್ಬೇಕಂದ್ರೆ ಗುಜರಾತ್, ಮಹಾರಾಷ್ಟ್ರ, ಗೋವಾ, ಕರ್ನಾಟಕ, ಕೇರಳ. ಇಷ್ಟು ರಾಜ್ಯಗಳಲ್ಲಿ ಪಶ್ಚಿಮ ಘಟ್ಟ ಹರಡಿಕೊಂಡೈತಿ. ಇನ್ನು ಗೋದಾವರಿ ಬಗ್ಗೆ ನೋಡ್ಬೇಕಾಯ್ತಂದ್ರೆ ಗೋದಾವರಿಯನ್ನು ದಕ್ಷಿಣದ ಗಂಗೆ ಅಂತೇಳಿ ಕರಿತೀವಿ, ವೃದ್ಧ ಗಂಗೆ ಅಂತೇಳಿ. ಇಲ್ಲಿ ಕಾವೇರಿ ನದಿಯನ್ನು ಕರ್ನಾಟಕದ ಗಂಗಾ ನದಿ ಅಂತೇಳಿ ಕರಿತೀವಿ, ಅಥವಾ ಜೀವ ನದಿ ಅಂತಲೂ ಕರಿತೀವಿ. ಇದು ಮಂಡ್ಯ ಜಿಲ್ಲೆಗೆ ಉಗಮ ಆಗ್ತೈತಿ. ಮತ್ತು ಇದಕ್ಕೆ KRS ಡ್ಯಾಮನ್ನು ಸಹ ಇಲ್ಲಿ ಕಟ್ಟಿದ್ದಾರೆ. ಇನ್ನು ಗೋದಾವರಿ ನದಿ ಅಂತ ಒಂದು ಉಪನದಿ ನಮ್ಮ ಕರ್ನಾಟಕದಲ್ಲಿ ಹರಿತೈತಿ. ಅದು ಬೀದರ್ ಜಿಲ್ಲೆಯಲ್ಲಿ ಒಂದು ಗೋದಾವರಿಯ ಉಪನದಿಯಾದಂಥ ಒಂದು ಕರ್ನಾಟಕದ ಬೀದರ್ ಜಿಲ್ಲೆಯಲ್ಲಿ ಹರಿತೈತಿ. ನೆಕ್ಸ್ಟ್ ಕೃಷ್ಣಾ ನದಿ ಕರ್ನಾಟಕದ ಅತ್ಯಂತ ಉದ್ದವಾದ ನದಿ ಯಾವುದಂದ್ರೆ ಕೃಷ್ಣಾ ನದಿ ಮಹಾರಾಷ್ಟ್ರದ ಮಹಾಬಲೇಶ್ವರದಲ್ಲಿ ಹುಟ್ಟುತ್ತದೆ. ಇದು 480 ಕಿಲೋಮೀಟರ್ ಕರ್ನಾಟಕದಲ್ಲಿ ಹರಿಯುವಂಥ ಅತ್ಯಂತ ಉದ್ದವಾದಂಥ ನದಿ. ನಿಮ್ಗೆ ಕೇಳ್ತಾನೆ, ಕೃಷ್ಣಾ ನದಿ ಉದ್ದ ಐತು, ಕಾವೇರಿ ನದಿ ಐತು. ಕಾವೇರಿ ನದಿ 380 ಕಿಲೋಮೀಟರ್ ಹರಿದ್ರೆ ಕೃಷ್ಣಾ ನದಿ 480 ಕಿಲೋಮೀಟರ್ ಕರ್ನಾಟಕದ ಪ್ರದೇಶದಲ್ಲಿ ಹರಿತೈತೆ. ಅದಕ್ಕೆ ಕರ್ನಾಟಕದ ಅತ್ಯಂತ ದೊಡ್ಡದಾದ ನದಿ ಯಾವುದು ಅಂತ ಕೇಳಿದಾಗ ಯಾವುದು ವಿಚಾರ ಮಾಡಬೇಕು ನೀವು? ಕೃಷ್ಣಾ ನದಿ ಅಂತೇಳಿ ನೀವು ಆನ್ಸರನ್ನು ಹಾಕಬೇಕು. ಮುಂದೆ ಯಾವೆಲ್ಲ ನೆಕ್ಸ್ಟ್ ಪ್ರಶ್ನೆ: ಕೆಳಗಿನ ಯಾವ ದ್ವೀಪವು ಜ್ವಾಲಾಮುಖ ಮೂಲವಾಗಿದೆ? ಯುರೇನ್ ದ್ವೀಪ, ಲಕ್ಷದ್ವೀಪ, ಅಂಡಮಾನ್ ದ್ವೀಪ, ನಿಕೋಬಾರ್ ದ್ವೀಪ. ಜ್ವಾಲಾಮುಖಿ ದ್ವೀಪ ಅಂದರೆ ಜ್ವಾಲಾಮುಖಿಗಳಿಂದ ಕೂಡಿದಂಥ ಒಂದು ದ್ವೀಪ. ಅದು ಯಾವ ದ್ವೀಪ? ಅದನ್ನು ಯುರೇನ್ ದ್ವೀಪ ಅಂತೇಳಿ ನೋಡ್ತೀವಿ. ಈ ಯುರೇನ್ ದ್ವೀಪ ಏನಾಗುತ್ತೆ ಅಂದರೆ ಯಾವತ್ತಲ್ಲಿ ಜ್ವಾಲಾಮುಖಿ ಇರುವಂಥ ಒಂದು ಪ್ರದೇಶ, ಜ್ವಾಲಾಮುಖಿಯಿಂದ ಆವೃತವಾದಂಥ ಒಂದು ಪ್ರದೇಶ ಇದೆ. ನೆಕ್ಸ್ಟ್, ಭಾರತದ ವಿಭಜನೆಯ ನಂತರ ಕರಾಚಿ ಬಂದರಿನ ಪರ್ಯಾಯವಾಗಿ ಈ ಕೆಳಗಿನ ಯಾವ ಬಂದರನ್ನು ಅಭಿವೃದ್ಧಿಪಡಿಸಲಾಯಿತು? ನಿನ್ನೆ ನಾನು ಕ್ಲಾಸ್ ಹೇಳಿಕೊಟ್ಟಿದ್ದೀನಿ, ಬಂದರ್ ಪೋರ್ಟ್ಸ್ ಬಗ್ಗೆ ಸಂಪೂರ್ಣವಾಗಿ ಹೇಳಿಕೊಟ್ಟಿದ್ದು ನೋಡಿ. ಎಲ್ಲ ಎಷ್ಟು ಬಂದರುಗಳಿವೆ, ಪ್ರಮುಖ 13 ಬಂದರುಗಳಿವೆ. 13 ಬಂದರುಗಳ ಬಗ್ಗೆ ಸಂಪೂರ್ಣವಾದಂಥ ತರಗತಿಗಳನ್ನು ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಯಾರು ನೋಡಿಲ್ಲ ಅಂದರೆ ಆದಷ್ಟು ಬೇಗನೆ ನೋಡ್ಕೊಳ್ಳಿ. ಯಾಕಂದರೆ ಈಗಾಗಲೇ ಕ್ವಿಕ್ ರಿವಿಷನ್ ಮಾಡೋ ಕಾರಣದಿಂದಾಗಿ ನಿಮ್ಗೆ ಬಂದರುಗಳ ಮೇಲೆ ಇಂಪಾರ್ಟೆಂಟ್ 13 ಬಂದರುಗಳ ಮೇಲೆ ಮತ್ತು ಬಂದರುಗಳನ್ನು ಯಾರು ನಿರ್ವಹಣೆ ಮಾಡ್ತಾರೋ ಅದನ್ನು ನಿರ್ವಹಣೆ ಮಾಡುವವರು ಯಾರು ಮತ್ತು ಅದಕ್ಕೆ ಯಾವ ಯೋಜನೆಗಳು ಸರ್ಕಾರಗಳು ತಂದಿದ್ದಾವೆ ಇತ್ತೀಚೆಗೆ, ಇವೆಲ್ಲವನ್ನು ಹಿಂದಿನ ತರಗತಿಯಲ್ಲಿ ಬಂದರುಗಳ ಕುರಿತು, ಭಾರತದ ಪ್ರಮುಖ ಬಂದರುಗಳ ಕುರಿತು ಒಂದು ವಿಡಿಯೋನ ಮಾಡಿದ್ದೀನಿ. ಯಾರಾದರೂ ನೋಡಿಲ್ಲ ಅಂದರೆ ಆದಷ್ಟು ಬೇಗ ಆ ವಿಡಿಯೋನ ನೋಡ್ಕೊಳ್ಳಿ. ಏನು ಕೇಳಿದೆ ಅಂದ್ರೆ, ಭಾರತದ ವಿಭಜನೆ ನಂತರ ಭಾರತಕ್ಕೆ 1947 ಆಗಸ್ಟ್ 15ರಂದು ಸ್ವತಂತ್ರ ಬಂದ ನಂತರ ಭಾರತವು
ಭಾರತವು ಎರಡು ವಿಭಜನೆ ಆಯಿತು. ಭಾರತ ಮತ್ತು ಪಾಕಿಸ್ತಾನ ವಿಭಜನೆ ಆದ ನಂತರ ಕರಾಚಿ ಪಾಕಿಸ್ತಾನ ಬಂದರಿಗೆ ಸೇರ್ಪಡೆ ಆದ ನಂತರ ಆ ಕಾರಣಕ್ಕಾಗಿ ಅದರ ಪರ್ಯಾಯವಾಗಿ ಯಾವ ಬಂದರವನ್ನು ನಾವು ಭಾರತದವರು ಅಭಿವೃದ್ಧಿಪಡಿಸಿದ್ದೀವಿ ಅಂತೇಳಿ ಪ್ರಶ್ನೆಯನ್ನು ಕೇಳಿದ. ಅಕ್ಕಿಹುಡಿ ಮರ್ಮಗೋವಾ ಬಂದರು, ಬಿ ಜವಾಹರ್ಲಾಲ್ ನೆಹರು ಬಂದರು, ಸಿ ಕಾಂಡ್ಲಾ ಬಂದರು, ಡಿ ಹೊಸಮಂಗಳೂರು ಬಂದರು. ಯಾವುದು ಕರಾಚಿಯ ಪರ್ಯಾಯವಾಗಿ ಭಾರತದಲ್ಲಿ ಅಭಿವೃದ್ಧಿಪಡಿಸಿದಂತಹ ಬಂದರು ಯಾವುದಂದ್ರೆ ಕಾಂಡ್ಲಾ ಬಂದರು. ಇದು ಗುಜರಾತ್ ರಾಜ್ಯದಲ್ಲಿ ಕಂಡುಬರುತ್ತೆ. ಗುಜರಾತ್ ರಾಜ್ಯದಲ್ಲಿ ದೀನ್ ದಯಾಳ್ ಬಂದರು ಅಂತೇಳಿ ಮರುನಾಮಕರಣ ಮಾಡಿದ್ದಾರೆ. ದೀನ್ ದಯಾಳ್ ಬಂದರು, ಇದಕ್ಕೆ ಕಾಳಾ ಬಂದರಕ್ಕೆ ದೀನ್ ದಯಾಳ್ ಬಂದರು ಅಂತ ಹೇಳ್ತಾರೆ. ದೀನ್ ದಯಾಳ್ ಬಂದರು ಎಲ್ಲಿ ಕಂಡು ಬರುತ್ತೆ? ಗುಜರಾತ್ ರಾಜ್ಯದಲ್ಲಿ ಕಂಡುಬರುತ್ತೆ. ಗುಜರಾತ್ ರಾಜ್ಯದಲ್ಲಿ ಕಂಡುಬರುವಂಥದ್ದು ದೀನ್ ದಯಾಳ್ ಬಂದರು ಮರುನಾಮಕರಣ ಮಾಡಿದಾರ. ಇದು ಗುಜರಾತಲ್ಲಿ ಕಂಡು ಬರ್ತೈತಿ. ಇದು ಉಬ್ಬರ ವಿಳಿತ ಬಂದರು ಅಂತ ಕೇಳ್ತೀವಿ. ಉಬ್ಬರ ವಿಳಿತ ಬಂದರು, ಉಬ್ಬರ ವಿಳಿತ ಬಂದರು ಅಂತೇಳಿ ನಾವು ಇದನ್ನು ನೋಡ್ತೀವಿ. ಇದು ನೆಕ್ಸ್ಟ್ ಮರ್ಮಗೋವಾ ಬಂದರು ಗೋವಾ ರಾಜ್ಯದಲ್ಲಿ ಕಂಡುಬರುತ್ತೆ. ನೆಕ್ಸ್ಟ್ ಜವಾಹರ್ಲಾಲ್ ನೆಹರು ಬಂದರು ಮಹಾರಾಷ್ಟ್ರದಲ್ಲಿ ಕಂಡುಬರುತ್ತೆ. ಅತಿ ದೊಡ್ಡ ಬೃಹತ್ ಕೃತಕ ಕಂಟೈನರ್ ನಿರ್ಮಾಣದ ಬಂದರು ಯಾವುದು? ಜವಾಹರ್ಲಾಲ್ ನೆಹರು ಬಂದರು ಅತ್ಯಂತ ಕೃತಕವಾಗಿ ನಿರ್ಮಾಣ ಮಾಡಿದಂಥ ದೊಡ್ಡದಾದ ಬಂದರು. ಮುಂಬೈ ಬಂದರಿನ ಮೇಲಿನ ಒತ್ತಡವನ್ನು ಕಡಿಮೆ ಮಾಡೋಕ್ಕೆ ಈ ಬಂದರನ್ನು ಸ್ಥಾಪನೆ ಮಾಡ್ತಾರೆ. ನೆಕ್ಸ್ಟ್ ಹೊಸ ಮಂಗಳೂರು ಬಂದರು. ಹೊಸ ಮಂಗಳೂರು ಬಂದರು ಇದನ್ನು ಕರ್ನಾಟಕದ ಹೆಬ್ಬಾಗಿಲು ಅಂತ ಕರಿತೀವಿ. ಕರ್ನಾಟಕದ ಹೆಬ್ಬಾಗಿಲು ಕರ್ನಾಟಕದಲ್ಲಿರುವಂತಹ 13 ಪ್ರಮುಖ ಬಂದರುಗಳಲ್ಲಿ ಇದು ಸಹ ಒಂದು. ಭಾರತದಲ್ಲಿರುವಂಥ 13 ಪ್ರಮುಖ ಬಂದರುಗಳಲ್ಲಿ ಇದು ಒಂದಾಗಿ ಕಾರ್ಯವನ್ನು ನಿರ್ವಹಿಸ್ತೈತಿ. ಮತ್ತು ನೋಡೋಣ ಮುಂದೆ. ಭಾರತದಲ್ಲಿ ಕಪ್ಪು ಕ್ರಾಂತಿಯು ಯಾವ ಉತ್ಪನ್ನಗಳಿಗೆ ತಯಾರಿಕೆ ಸಂಭವಿಸಿದೆ? ಕಪ್ಪು ಕ್ರಾಂತಿ ಬ್ಲ್ಯಾಕ್ ರೆವಲ್ಯೂಷನ್ ಅಂತ ಕರೀತಾರೆ ಇಂಗ್ಲೀಷ್ನಲ್ಲಿ. ಕಪ್ಪು ಕ್ರಾಂತಿ ಬ್ಲ್ಯಾಕ್ ರೆವಲ್ಯೂಷನ್ ಯಾವ ವಿಷಯಕ್ಕೆ ಬ್ಲ್ಯಾಕ್ ರೆವಲ್ಯೂಷನ್ ಸಂಬಂಧಿಸಿದೆ? ಆಯ್ಕೆಗಳು: ಎ ಇದ್ದಲು, ಬಿ ಡೈಮಂಡ್, ಸಿ ಕಲ್ಲಿದ್ದಲು, ಡಿ ಕಚ್ಚಾ ಪೆಟ್ರೋಲಿಯಂ. ಭಾರತದಲ್ಲಿ ಕಪ್ಪು ಕ್ರಾಂತಿ ಯಾವ ಉತ್ಪನ್ನದ ತಯಾರಿಕೆಗೆ ಸಂಬಂಧಿಸಿದೆ? ಯಾವ ಉತ್ಪನ್ನದ ತಯಾರಿಕೆಗೆ ಸಂಬಂಧಿಸಿದೆ ಅಂತ ಪ್ರಶ್ನೆ ಕೇಳಿದಾಗ ನಿಮ್ಗೆ ನಮ್ಮಲ್ಲಿ ಹಸಿರು ಕ್ರಾಂತಿ ಅಂತ ಅಥವಾ ಕ್ರಾಂತಿಗಳು ಅಥವಾ ಹಸಿರು ಕ್ರಾಂತಿ ಇರ್ಬೋದು, ಈ ರೀತಿಯ ಬೇರೆ ಬೇರೆ ಕ್ರಾಂತಿಗಳು ಹುಟ್ಟುತ್ತವೆ. ಹಲವಾರು ರೌಂಡ್ ರೆವಲ್ಯೂಷನ್, ಬೆಳ್ಳಿ ಕ್ರಾಂತಿ, ಈ ರೀತಿಯಾಗಿ ನಾವು ವಿಂಗಡಣೆ ಕ್ರಾಂತಿಯನ್ನು ಮಾಡ್ತೀವಿ. ಕ್ರಾಂತಿಯ ಬಗ್ಗೆ ಒಂದು ಸಂಪೂರ್ಣವಾದಂಥ ಒಂದು ವಿಡಿಯೋ ಸಹ ನಿಮ್ಗೆ ಶೀಘ್ರದಲ್ಲಿ ಅಪ್ಲೋಡ್ ಮಾಡಿಕೊಡ್ತಾ ಇದ್ದೀನಿ ಮತ್ತು ಶೀಘ್ರದಲ್ಲಿ ನಿಮ್ಗೆ PDF ಅವೈಲೇಬಲ್ ಮಾಡಿಕೊಡ್ತಾ ಇದ್ದೀನಿ. ಇದಕ್ಕೆ ಸರಿಯಾದ ಉತ್ತರ ನೋಡುತ್ತೆ. ಇದಕ್ಕೆ ಸರಿಯಾದ ಉತ್ತರ ಕಚ್ಚಾ ಪೆಟ್ರೋಲಿಯಮನ್ನು ಬ್ಲ್ಯಾಕ್ ರೆವಲ್ಯೂಷನ್ ಅಂತೇಳಿ ನಾವು ಕರಿತೀವಿ. ಬ್ಲ್ಯಾಕ್ ರೆವಲ್ಯೂಷನ್ ಅಂತೇಳಿ ತಯಾರಿಕೆಗೆ, ಕಚ್ಚಾ ಪೆಟ್ರೋಲ್ ತಯಾರಿಕೆಗೆ ಸಂಬಂಧಿಸಿದ ಒಂದು ಕ್ರಾಂತಿ ಆಗೈತಿ. ನೆಕ್ಸ್ಟ್ ಕಾಂಚನಜುಂಗ ಯಾವ ರಾಜ್ಯದಲ್ಲಿದೆ? ಕಾಂಚನಜುಂಗ ಎಂಬುದು ಅತ್ಯಂತ ಎತ್ತರವಾದ ಪರ್ವತ. ಅದು ಯಾವ ರಾಜ್ಯದಲ್ಲಿ ಅಂತ ಕೇಳೋಣ. ಆಯ್ಕೆಗಳು: ಎ ಹಿಮಾಚಲ ಪ್ರದೇಶ, ಬಿ ಪಶ್ಚಿಮ ಬಂಗಾಳ, ಸಿ ನೇಪಾಳ, ಡಿ ಸಿಕ್ಕಿಂ. ಕಾಂಚನಜುಂಗ ಯಾವ ರಾಜ್ಯದಲ್ಲಿ ಕಂಡುಬರ್ತದೆ ಅಂದ್ರೆ ಸಿಕ್ಕಿಂ ರಾಜ್ಯದಲ್ಲಿ ಕಂಡುಬರುವಂಥ ಒಂದು ಭಾರತದ ಎತ್ತರವಾದಂಥ ಒಂದು ಪರ್ವತ ಅಂತ ಹೇಳಿ ನೋಡ್ತೀವಿ ನಾವು. ನೆಕ್ಸ್ಟ್ ಭಾರತದ ಅತಿ ಉದ್ದದ ಬೀಚ್ ಯಾವುದು ಅಂತೇಳಿ ಕೇಳ್ತಾರೆ. ಆಯ್ಕೆಗಳು: ಎ ಜುಹು ಬೀಚ, ಬಿ ವರ್ಕಲಾ ಬೀಚ, ಸಿ ಮರೀನಾ ಬೀಚ, ಡಿ ಪಲಲೋಮಾ ಬೀಚ. ಭಾರತದ ಅತಿ ಉದ್ದವಾದ ಬೀಚ್ ಯಾವುದು? ಇದಕ್ಕೆ ಸರಿಯಾದ ಉತ್ತರ ನೋಡುತ್ತಾ. ಇದಕ್ಕೆ ಮರೀನಾ ಬೀಚ ಭಾರತದ ಅತ್ಯಂತ ಉದ್ದವಾದ ಬೀಚ. ಚೆನ್ನೈ ಬೀಚ್ ಅದು. ಆ ಕಾರಣಕ್ಕೆ ಮರೀನಾ ಬೀಚ್ ಅಂತ ಚೆನ್ನೈಯಲ್ಲಿ ತಮಿಳುನಾಡಲ್ಲಿ ಕಂಡು ಬರ್ತೈತಿ. ಭಾರತ ಒಟ್ಟು 7,516 ಚದರ ಕಿಲೋಮೀಟರ್ಷ್ಟು ಕರಾವಳಿ ತೀರನ್ನು ಹೊಂದೈತಿ. ಇಂಪಾರ್ಟೆಂಟ್ ಇದು, ನಿಮಗೆ ಬಂದರು ಹೇಳೋತ್ನ ಹೇಳಿದ್ದೀನಿ. 7,516 ಕಿಲೋಮೀಟರಷ್ಟು ಕರಾವಳಿ ತೀರವನ್ನು ಹೊಂದೈತಿ ಭಾರತ. ಈ ಮ್ಯಾಪ್ ನೋಡಿದಾಗ ಈ ಭಾಗ ಅರಬ್ಬಿ ಸಮುದ್ರದ, ಈ ಭಾಗದ ಪಶ್ಚಿಮ ಹಿಂದೂ ಮಹಾಸಾಗರವಿದೆ. ಈ ಕರಾವಳಿ ಪ್ರದೇಶದ ಟೋಟಲ್ ಎಷ್ಟು ಅಂದರೆ 7,516 ಕಿಲೋಮೀಟರಷ್ಟು ಕರಾವಳಿ ತೀರವನ್ನು ಹೊಂದೈತಿ. ನೆಕ್ಸ್ಟ್ ಗ್ರಹಗಳಿಗೆ ಸಂಬಂಧಿಸಿದ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಇತ್ತೀಚೆಗೆ ಮೊದಲೆಲ್ಲ ಪೊಲೀಸ್ ಎಕ್ಸಾಮನ್ನು KSP ಅವರು ನಡೆಸ್ತಾ ಇದ್ದರು. ಕ್ವಶನ್ ಪೇಪರ್ ಸ್ವಲ್ಪ ವೇರಿಯೇಷನ್ ಇರುತ್ತು. ಈ ಸಲ KE ದವ್ರಿಗೆ ಕೊಟ್ಟಿದ್ದಾರೆ. ಈ ರೀತಿ ಸಹ ಕ್ವಶನನ್ನು ನಾವೇನು ಮಾಡ್ಬೋದು, KE ಅವರಿಂದ ನಿರೀಕ್ಷೆಯನ್ನು ಮಾಡ್ಬೋದು. ಏನು ಕೇಳಿದಾನ? ಗ್ರಹಗಳಿಗೆ ಸಂಬಂಧಿಸಿದ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಯುರೇನಸ್ ಹಿಮ್ಮುಖ ತಿರುಗುವಿಕೆಯನ್ನು ಹೊಂದಿದೆ ಮತ್ತು ಪಶ್ಚಿಮದಲ್ಲಿ ಸೂರ್ಯೋದಯವನ್ನು ಹೊಂದಿದೆ ಮತ್ತು ನಾವು ಭೂಮಿಯ ಮೇಲಿರುವಂತೆ ಪೂರ್ವದಲ್ಲಿ ಅಲ್ಲ. ಎರಡನೇದು, ಬುಧವು ತಾಪಮಾನದ ಅತಿ ದೊಡ್ಡ ದೈನಂದಿನ ವ್ಯಾಪ್ತಿಯನ್ನು ಹೊಂದಿದೆ. ಅಲ್ಲಿ ನೆಪ್ಚೂನ್ ಅತ್ಯಂತ ಕಡಿಮೆ ತಾಪವನ್ನು ಹೊಂದಿದೆ. ಈ ಮೇಲಿನ ಹೇಳಿಕೆಗಳಲ್ಲಿ ಯಾವುದು ಸರಿ?
ಈ ಮೇಲಿನ ಹೇಳಿಕೆಗಳಲ್ಲಿ ಯಾವುದು ಅಂದ್ರೆ 1 ಮತ್ತು 2 ಸರಿ. 1 ಸರಿ, 2 ಸರಿ. ಯುರೇನಸ್ ಹಿಮ್ಮುಖ ತಿರುಗುವಿಕೆಯನ್ನು ಹೊಂದೈತಿ. ಯುರೇನಸ್ ಏನಾಗ್ತದೆ, ಹಿಮ್ಮುಖ ಚಲನೆಯನ್ನು ಹೊಂದೈತಿ. ನೆಕ್ಸ್ಟ್ ಇದು ಪಶ್ಚಿಮದಲ್ಲಿ ಸೂರ್ಯೋದಯ. ನಮ್ಮಲ್ಲಿ ಪೂರ್ವದಲ್ಲಿ ಸೂರ್ಯ ಭಾರತದಲ್ಲಿ ನೋಡಿದ್ರೆ, ಯಾಕೆ ಭಾರತ ಹಿಮ್ಮುಖವಾಗಿ ತಿರುಮಂಗಲ್ಲ, ಯುರೇನಸ್ ಹಿಮ್ಮುಖವಾಗಿ ತಿರುಗ ಪಶ್ಚಿಮದಲ್ಲಿ ಸೂರ್ಯ ಹೊಂದೈತಿ. ಭಾರತದಲ್ಲಿ ಪೂರ್ವದಲ್ಲಿ ಸೂರ್ಯ ಆಗುತ್ತೆ. ಮತ್ತು ಭೂಮಿ ಮೇಲಿರುವಂಥ ಪೂರ್ವದಲ್ಲಿ ಇಲ್ಲ. ಭೂಮಿ ಏನು ಸೂರ್ಯೋದಯಲ್ಲಿ ಉಂಟಾದಾಗ ಪೂರ್ವದಲ್ಲಿ ಉದಯ ಆಗಂಗಿಲ್ಲ ಅಂತ ಕೇಳ್ದಂಗೆ. ನೆಕ್ಸ್ಟ್ ಭೂಮಿಯ ಬುಧವು ತಾಪಮಾನದ ಅತಿ ದೊಡ್ಡ ದೈನಂದಿನ ವ್ಯಾಪ್ತಿಯನ್ನು ಹೊಂದೈತಿ. ರೈಟ್, ಅಲ್ಲಿ ನೆಪ್ಚೂನ್ ಅತ್ಯಂತ ಕಡಿಮೆ ತಾಪವನ್ನು ಹೊಂದಿದೆ ಅಂತೇಳಿ ನಾವು ಗಮನಿಸ್ಬೋದು. ನೆಕ್ಸ್ಟ್ ವಿಶ್ವದ ಅತಿ ದೊಡ್ಡ ನದಿ ದ್ವೀಪವಾದ ಮಜುಲಿ ಭಾರತದ ಕೆಳಗಿನ ಯಾವ ರಾಜ್ಯಗಳಲ್ಲಿ ಕಂಡುಬರುತ್ತದೆ? ಆಯ್ಕೆಗಳು: ಎ ಅಸ್ಸಾಮ, ಬಿ ಮಣಿಪುರ, ಸಿ ನಾಗಾಲ್ಯಾಂಡ್, ಡಿ ತ್ರಿಪುರ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಎ ಅಸ್ಸಾಂ ರಾಜ್ಯದಲ್ಲಿ ಕಂಡುಬರುವಂತಹ ನೀರಿನ ಮೇಲೆ ನದಿ ದ್ವೀಪವಾದಂಥ ನೀರಿನ ಮೇಲೆ ನಿಂತ ದ್ವೀಪವನ್ನು ಮಜಲಿ ದ್ವೀಪ ಅಂಥೇಳಿ ಕರಿತೀವಿ. ಇದನ್ನು ಅಸ್ಸಾಂ ರಾಜ್ಯದಲ್ಲಿ ಇದು ಕಂಡುಬರ್ತೈತಿ. ನೆಕ್ಸ್ಟ್ ಗ್ಯಾರೋ ಹಿಲ್ಸ್ ಭಾರತದ ಯಾವ ರಾಜ್ಯಗಳ ಭಾಗವಾಗಿದೆ? ಗ್ಯಾರೋ ಹಿಲ್ಸ್ ಭಾರತದ ಯಾವ ರಾಜ್ಯಗಳ ಭಾಗವಾಗಿದೆ? ಯಾವುದು? ಗ್ಯಾರೋ ಹಿಲ್ಸ್. ಆಯ್ಕೆಗಳು: ಎ ನಾಗಾಲ್ಯಾಂಡ್, ಬಿ ಮೇಘಾಲಯ, ಸಿ ಮಣಿಪುರ, ಡಿ ಮಿಜೋರಾಂ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಬಿ ಮೇಘಾಲಯದ ಭಾಗವಾಗಿರ್ತದೆ. ಯಾವುದು? ಗ್ಯಾರೋ ಹಿಲ್ಸ್ ಕಂಡುಬರುವುದಿಲ್ಲಪ್ಪ ಅಂದ್ರೆ ಮೇಘಾಲಯ ರಾಜ್ಯದಲ್ಲಿ ಅಂತೇಳಿ ನಾವಿಲ್ಲಿ ನೋಡ್ತೀವಿ. ನೆಕ್ಸ್ಟ್ ಭಾರತದ ಭೂಗಡಿಯ ಸುಮಾರು 15,200 ಕಿಲೋಮೀಟರ್ ಕೆಳಗಿನ ಯಾವ ಭಾರತದ ಭೂಗಡಿಯ ಸುಮಾರು 15,200 ಕಿಮಿ ಕೆಳಗಿನ ಯಾವ ದೇಶವು ಭಾರತದೊಂದಿಗೆ ಅತಿ ದೊಡ್ಡ ಗಡಿಯ ಉದ್ದವನ್ನು ಹಂಚಿಕೊಂಡಿದೆ? ಅಂದ್ರೆ ಭಾರತ ಒಟ್ಟು ಎಷ್ಟು ಭೂಗಡಿ ಹೊಂದಿತ್ತಂದ್ರೆ 15,200 ಕಿಲೋಮೀಟರ್ಸ್ ನಾವು ಭೂಗಡಿಯನ್ನು ಹೊಂದಿದ್ವಿ. ಅದರಲ್ಲಿ 8 ದೇಶಗಳ ಜೊತೆಗೆ ಭೂಗಡಿಯನ್ನು ಹೊಂದಿದ್ವಿ. ಅದರ ಅತಿ ಹೆಚ್ಚು ಉದ್ದದ ಗಡಿಯನ್ನು ಹೊಂದಿದ ದೇಶ ಅಂದರೆ ಬಾಂಗ್ಲಾದೇಶ. 4,086 ಚದರ ಕಿಲೋಮೀಟರ್ಸ್ ನಾವು ಮಾಡಿದ್ವಿ. ಇದರ ಜೊತೆ ನಾವು ಭೂಗಡಿಯನ್ನು ಹಂಚಿಕೊಂಡಿದ್ದೀವಿ. ಕಡಿಮೆ ಯಾವುದಂದ್ರೆ ಅಫ್ಘಾನಿಸ್ತಾನ, ನೆನಪಿರಬೇಕು. ಅತಿ ಹೆಚ್ಚು ಬಾಂಗ್ಲಾದೇಶ, ಕಡಿಮೆ ಅಫ್ಘಾನಿಸ್ತಾನ. ಇನ್ನು ಚೀನಾ ಜೊತೆಗೂ ಭೂಗಡಿಯನ್ನು ಹಂಚಿಕೊಂಡಿದ್ದೀವಿ. ನೇಪಾಳ ಜೊತೆಗೂ, ಪಾಕಿಸ್ತಾನ ಜೊತೆಗೂ ಮತ್ತು ಭೂತಾನ್ ಜೊತೆಗೂ, ಇವೆಲ್ಲವೂ ರಾಷ್ಟ್ರಗಳ ಜೊತೆಗೆ ನಾವು ಭೂಗಡಿಯನ್ನು ಹಂಚಿಕೊಂಡಿದ್ದೀವಿ. ಆದರೆ ಅತಿ ಹೆಚ್ಚಾಗಿ ಹಂಚಿಕೊಂಡಿದ್ದು ಯಾವುದಂದ್ರೆ ಬಾಂಗ್ಲಾದೇಶದ ಜೊತೆಗೆ 4,086 ಚದರ ಕಿಲೋಮೀಟರ್ ನಾವು ಭೂಗಡಿಯನ್ನು ಬಾಂಗ್ಲಾದೇಶದಲ್ಲಿ ಹಂಚಿಕೊಂಡಿದ್ದೀವಿ. ಕಡಿಮೆ ಅಂದ್ರೆ ಅಫ್ಘಾನಿಸ್ತಾನ ಇವೆಲ್ಲ ರಾಜ್ಯದ ಜೊತೆ ನಾವು ಭೂಗಡಿಯನ್ನು ಹಂಚಿಕೊಂಡಿದ್ದೀವಿ. ಈ ರೀತಿ ನಾವು ಜಿಯೋಗ್ರಫಿ ಮೇಲೆ ಈ ರೀತಿ ಕ್ವಶನನ್ನು PC ಪರೀಕ್ಷೆಯಲ್ಲಿ, ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಯಲ್ಲಿ ನಿರೀಕ್ಷಣೆಯನ್ನು ಮಾಡ್ಬೋದು. ಆ ಕಾರಣಕ್ಕಾಗಿ ಇನ್ನೇನು ನಾವು ಕೆಲವೇ ದಿನಗಳಲ್ಲಿ ಪೊಲೀಸ್ ಪರೀಕ್ಷೆಗೆ ಸಂಬಂಧಪಟ್ಟಂಥ ಟೆಸ್ಟ್ ಸೀರೀಸನ್ನು ಕಂಡಕ್ಟ್ ಮಾಡ್ತಾಯಿದ್ದೀವಿ. ಇದು ಟೆಸ್ಟ್ ಸೀರೀಸ್ ಆನ್ಲೈನ್ ಇರುತ್ತೆ ಮತ್ತು ಆಫ್ಲೈನ್ ಇರುತ್ತೆ. ಆಫ್ಲೈನ್ ಟೆಸ್ಟ್ ಸೀರೀಸನ್ನು ನಡೆಸ್ತಾ ಇದ್ವಿ. ಯಾರೆಲ್ಲ ಒಂದು 20 ಕ್ವಶನ್ ಪೇಪರ್ ಮಾಡಲನ್ನು ನಿಮ್ಗೆ ಕಳಿಸ್ಕೊಡ್ತಾಯಿದ್ದೀನಿ. 20 ಮಾಡಲ್ ಕ್ವಶನ್ ಪೇಪರನ್ನು ನೀವು ಇರುವ ಸ್ಥಳಕ್ಕೆ, ನೀವು ಕರ್ನಾಟಕದಂತ ಎಲ್ಲೇ ಇರ್ರಿ, ನಿಮಗೆ ಮನೆಗೆ ತಲುಪುವಂಥ ವ್ಯವಸ್ಥೆಯನ್ನು ಮಾಡ್ತಾಯಿದ್ದೀವಿ. ಆ ಕಾರಣಕ್ಕಾಗಿ ಯಾರೆಲ್ಲ ನನ್ನ ಸ್ನೇಹಿತರು, ಯಾರೆಲ್ಲ ಕ್ವಿಕ್ ರಿವಿಷನ್ಗೆ ಈ ವರ್ಷ ನೌಕರಿ ಹಿಡಿಲೇಬೇಕು ಅಂತೇಳಿ ಮಾಡ್ತಾಯಿದ್ದಾರಲ್ಲ, ಇಲ್ಲೆಲ್ಲ ಓದಿದ್ರಲ್ಲ, ಅದನ್ನು ಟೆಸ್ಟ್ ಸೀರೀಸ್ ನೀವು ಪ್ರಾಕ್ಟೀಸ್ ಮಾಡಿದ್ರೆ ನಿಮ್ಗೆ ಅನುಕೂಲ ಆಗುತ್ತೆ. ಯಾವ ರೀತಿ ಏನು ಕೆಇದವರು ಏನು ನಡೆಸಿದಾರ ಅದೇ ರೀತಿಯ ಆಧಾರದ ಮೇಲೆ ನಿಮಗೆ ಕ್ವಶನ್ ಪೇಪರನ್ನು ತೆಗೆದುಕೊಡ್ತಾನೆ. ದಯವಿಟ್ಟು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ನೀವು ಕರ್ನಾಟಕದಂತ ಎಲ್ಲೇ ಇರಲಿ, ನಿಮ್ಗೆ ಈ PDF ಬಂದು ನಿಮ್ಗೆ ತಲುಪುತ್ತಾ, ಅಥವಾ ನಿಮ್ಗೆ ಕ್ವಶನ್ ಪೇಪರ್ ಬ್ಯಾಂಕೇ ಬಂದು ನಿಮ್ಗೆ ತಲುಪುತ್ತಾ.